ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಳ್ಳೆ ಚಿಕನ್ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾವು ಮೊದಲಿಗೆ ಒಂದು ಒಳ್ಳೆ ಮಂದವಾಗಿರೋ ಕಡಾಯಿ ತೊಗೋಬೇಕು. ಕಡಾಯಿ ತೊಗೊಂಡು ಅದಕ್ಕೆ ನಾವು 5 ಚಮಚದಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡು ಅದು ಕಾದ ನಂತರ ಕರಿಬೇವು ಸ್ವಲ್ಪ ಸೇರಿಸಿ ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಆ್ಯಡ್ ಮಾಡಿ ಉದ್ದವಾಗಿ ಹಚ್ಕೊಂಡಿರೋ ಆನಿಯನ್ ಸಮೇತ ಆ್ಯಡ್ ಮಾಡಿ. ನಂತರ 1 ಇಂಚು ಶುಂಠಿ ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿ ಇದನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಈ ರೀತಿ ಇದನ್ನು ಆ್ಯಡ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ತೋರಿಸಿರೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾವು ಇಲ್ಲಿ ಸ್ವಲ್ಪ ಅರಿಶಿಣ, ಒಂದು ಅರ್ಧ ಚಮಚದಷ್ಟು ಅರಿಶಿಣ, ಸ್ವಲ್ಪ ಗರಂ ಮಸಾಲ ಇದನ್ನು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು 2 ಚಿಕ್ಕ ಟೊಮಾಟೊಗಳನ್ನ ನೀಟಾಗಿ ಸಣ್ಣದಾಗಿ ಹಚ್ಕೊಂಡಿರೋಂಥ ಚಿಕ್ಕ ಟೊಮಾಟೊಗಳನ್ನ ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಚಮಚ ಚಿಕನ್ ಮಸಾಲ ಆ್ಯಡ್ ಮಾಡಿದ್ದೀನಿ. ನಂತರ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡಿ. ಇಲ್ಲಿ ತಳ ಹಿಡಿಯುತ್ತೆ, ಆದರೂ ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೊತಾ ಇರಿ ಸಿಮ್ಮಲ್ಲಿ ಇಟ್ಬಿಟ್ಟು. ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಒಂದು 250 ಗ್ರಾಮಷ್ಟು ಚಿಕನ್ ಬಳಸಿದ್ದೀನಿ. ಈ ಚಿಕನ್ನ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊತಾ ಇರಿ ಫ್ರೆಂಡ್ಸ್. ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಹಾಕ್ಬಿಡಿ, ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಇದೊಂದು 1/2 ಅವರ್ ಈ ರೀತಿ ಮಾಡ್ಕೊಳ್ಳಿ. 1/2 ಅವರ್ ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ. ನೋಡಿ, ಈ ರೀತಿ ಒಳ್ಳೆ ಗ್ರೇವಿ ಥರ ಫಾರ್ಮ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ನೋಡೋದಕ್ಕೆ. ಇಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಂತರ ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸಣ್ಣದಾಗಿ ಹಚ್ಚಿರೋಂಥ ಪುದೀನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈ ರೆಸಿಪಿ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ, ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ ಬಂದರು, ಫ್ರೆಂಡ್ಸ್ ಬಂದರು, ಏನಾದರೂ ಪಾರ್ಟಿ ಫಂಕ್ಷನ್ ಅದಕ್ಕೆಲ್ಲ ನೀವು ಈ ರೀತಿ ಮಾಡಿದ್ರೆ ರಿಯಲಿ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ. 1 ಚಮಚ ಊಟ ಬಡಿಸ್ಕೊಂಡು ರೈಸಲ್ಲಿ ತಿನ್ನೋರು 2 ಚಮಚ ಬಡಿಸ್ಕೊಂಡು ತಿಂತಾರೆ. ಇದು ಚಪಾತಿಗಾಗಲಿ, ಪೂರಿ, ದೋಸೆಗೆ ಎಲ್ಲದಕ್ಕೂ ನೈಸ್ ಕಾಂಬಿನೇಷನ್. ಪ್ಲೀಸ್ ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ. ವೆರಿ ಎಕ್ಸಲೆಂಟ್ ರೆಸಿಪಿ. ನೋಡಿ, ಈ ರೀತಿ ಗಾರ್ನಿಷ್ಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.